ಮಗನ ಪೆನ್ ಡ್ರೈವ್ ಪ್ರಕರಣ ಅಪ್ಪನಿಗೂ ಕೂಡ ಈಗ ಸಂಕಷ್ಟ ಮಗನಿಂದಾಗಿ ಪ್ರಕರಣದಿಂದ ತಾತ್ಕಾಲಿಕ ರಿಲೀಫ್ ಪಡೆಯೋದಕ್ಕೆ ರೇವಣ್ಣ ಸರ್ಕಸ್ ಮಾಡ್ತಾ ಇದ್ದಾರೆ. ರೇವಣ್ಣ ನಿರೀಕ್ಷಣಾ ಜಾಮೀನು ಭವಿಷ್ಯ ಇವತ್ತು ನಿರ್ಧಾರ ಆಗುತ್ತೆ. ಬೆಳಗ್ಗೆ 11:30ಕ್ಕೆ ಅರ್ಜಿ ವಿಚಾರಣೆ ನಡೆಸುತ್ತೆ ಕೋರ್ಟ್. ಮತ್ತೊಂದು ಕಡೆ SITಯಿಂದ ನಿರೀಕ್ಷಣಾ ಜಾಮೀನಿಗೆ ಆಕ್ಷೇಪಣೆ ಅರ್ಜಿ ಕೂಡ ಸಲ್ಲಿಕೆ ಆಗುತ್ತೆ. ಅಷ್ಟು ಸುಲಭಕ್ಕೆ ನೀವು ಜಾಮೀನು ಕೊಟ್ಬಿಡಿ ಅಂತ ಸುಮ್ಮನೆ ಕೂತ್ಕೊಂಡ್ಬಿಡಲ್ಲ SIT ಅವರು. ಇಷ್ಟೆಲ್ಲ ಮಾಡ್ತಿರೋದು ಯಾಕೆ ಅವರು? ಸೊ ಇವತ್ತು ರೇವಣ್ಣಗೆ ಜಾಮೀನು ನಿರೀಕ್ಷಣಾ ಜಾಮೀನು ಸಿಗುತ್ತಾ ಅಂತಕ್ಕಂಥ ಪ್ರಶ್ನೆ. ಆಕ್ಷೇಪಣೆಯನ್ನು ಸಲ್ಲಿಸಿದ ಮೇಲೆ ವಾದ ಪ್ರತಿವಾದಗಳು ನಡೀಬೇಕು. SIT ಅವರು ಯಾಕೆ ಜಾಮೀನು ಕೊಡಬಾರದು ಅಂತ ವಾದ ಮಾಡ್ತಾರೆ, ರೇವಣ್ಣ ಪರ ವಕೀಲರು ಯಾಕೆ ಜಾಮೀನು ಕೊಡಬೇಕು ಅಂತ ವಾದ ಮಾಡ್ತಾರೆ. ಬಟ್ ಒಂದು ಪ್ರಶ್ನೆಯಂತೂ ನ್ಯಾಯಾಧೀಶರು ಮಾಡೇ ಮಾಡ್ತಾರೆ, ನೀವು ಯಾಕೆ ವಿಚಾರಣೆಗೆ ಹಾಜರಾಗಿಲ್ಲ ಅಂತ. ನಿಮಗೆ SIT ನೋಟಿಸ್ ಕೊಟ್ಟ ಮೇಲೆ ನೀವು ವಿಚಾರಣೆಗೆ ಹಾಜರಾಗ್ದೇ ನೇರವಾಗಿ ಹೆಂಗೆ ನೀವು ಆಂಟಿಸಿಪೇಟರಿ ಬೇಲ್ಗೆ ಮೂವ್ ಮಾಡಿದ್ರಿ ಅಂತ ಕೇಳ್ತಾರೆ. ಅಶ್ಲೀಲ ಪೆನ್ ಡ್ರೈವ್ ಪೇಚಾಟದಲ್ಲಿ ಪ್ರಜ್ವಲ್ ಮತ್ತು ರೇವಣ್ಣ ಪಾಪ ಇಬ್ಬರೂ ಕೂಡ ಸಿಕ್ಕಾಕೊಂಡಿದ್ದಾರೆ. ರೇವಣ್ಣ ಅವರು ಕಾನೂನಿನ ಕುಣಿಕೆಯಿಂದ ಹೊರಗೆ ಬರೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಪೆನ್ ಡ್ರೈವ್ ಸುಳಿಯಿಂದ ಹೊರಬರೋದಕ್ಕೆ ಸರ್ಕಸ್ ಮಾಡ್ತಾ ಇದ್ದಾರೆ. ಇವತ್ತು ರೇವಣ್ಣ ನಿರೀಕ್ಷಣಾ ಜಾಮೀನು ಭವಿಷ್ಯ ನಿರ್ಧಾರ ಆಗುತ್ತೆ. ಸಿಗುತ್ತಾ ಇಲ್ವಾ ಅಂತಕ್ಕಂಥದ್ದೇ ಕುತೂಹಲ. ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆ, ಯಾಕೆಂತಂದರೆ ಅವರು ಹಾಲಿ ಶಾಸಕರು ಕೂಡ ಹೌದು. ಸೊ ರೇವಣ್ಣ ನಿರೀಕ್ಷಣಾ ಜಾಮೀನು ಅರ್ಜಿಗೆ SIT ಆಕ್ಷೇಪ ಹಾಕ್ತಾರೆ. ನಿರೀಕ್ಷಣಾ ಜಾಮೀನು ನೀಡಬಾರ್ದು ಅಂತ ಇವತ್ತೇ ಆಕ್ಷೇಪಣೆ ಕೂಡ ಸಲ್ಲಿಕೆ ಆಗುತ್ತೆ. ಒಂದು ವೇಳೆ ಆಗಲಿಲ್ಲ ಅಂದರೆ ನ್ಯಾಯಾಧೀಶರ ವಿವೇಚನೆಯಲ್ಲಿ ಬೇಕಾದರೆ ಕಾಲಾವಕಾಶನೂ ಕೊಡ್ಬೋದು. ನೀವು ಬೇಕಾದ್ರೆ ಆಕ್ಷೇಪಣಾ ಅರ್ಜಿ ಹಾಕೋದಕ್ಕೆ ಇನ್ನೊಂದಿನ ಟೈಮ್ ಕೊಡ್ತೀನಿ ಅಂತ. ಬಟ್ ಇವತ್ತೇ ಹಾಕ್ತಾರೆ. ಅತ್ಯಾಚಾರ ಪ್ರಕರಣ ದಾಖಲಾಗಿರೋದ್ರಿಂದ ಜಾಮೀನು ಬೇಡ, ಆರೋಪಿ ಪ್ರಭಾವಿಯಾಗಿದ್ದಾರೆ, ಸಾಕ್ಷಿಗಳ ಮೇಲೆ ಪ್ರಭಾವ ಸಾಧ್ಯತೆ ಇದೆ, ಹಾಗಾಗಿ ನಿರೀಕ್ಷಣಾ ಜಾಮೀನು ಬೇಡ ಅಂತ ಅವರು ಮನವಿಯನ್ನು ಮಾಡ್ಕೋತಾರೆ. ಯಾಕೆಂದರೆ ಇದೇ ಕೇಸ್ನಲ್ಲೇ 164 ಸ್ಟೇಟ್ಮೆಂಟ್ ಕೊಟ್ಟಿರೋದು ಆಕೆ. ಈ ದೂರಿನಲ್ಲೇ 164 ಆಗಿರೋದು ಅತ್ಯಾಚಾರ ಕೇಸ್ ಆಗಿಬಿಟ್ಟಿದೆ. ಆ ಪ್ರಕರಣದಲ್ಲಿ A1 ಆರೋಪಿನೇ ರೇವಣ್ಣ, A2 ಇರ್ತಕ್ಕಂಥದ್ದು ಪ್ರಜ್ವಲ್. ಹಾಗಾಗಿ ನಿರೀಕ್ಷಣಾ ಜಾಮೀನು ಸಿಗುತ್ತಾ ಇಲ್ವಾ? ಒಂದು ವೇಳೆ ಸಿಗಲಿಲ್ಲ ಅಂತಂದರೆ ಮುಂದೇನು? SIT ಆಕ್ಷೇಪಣೆ ಮಧ್ಯೆಯೂ ಕೂಡ ನಿರೀಕ್ಷಣಾ ಜಾಮೀನು ಸಿಗುತ್ತಾ? ರೇವಣ್ಣ ಪರ ವಕೀಲರು ವಾದ ಮಂಡಿಸೋದಕ್ಕೆ ಎಲ್ಲ ತಯಾರಿಯನ್ನು ಕೂಡ ಈಗ ಮಾಡಿಕೊಂಡಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ಮುರಳೀಧರ್ ಅವರಿಂದ ಪಡಿತಾ ಹೋಗ್ತೀನಿ. ಮುರಳಿ, ಹೊಳೆನರಸೀಪುರದಲ್ಲಿ ದಾಖಲಾದ ದೂರಿನಲ್ಲಿ A1 ಆರೋಪಿ ಬಂದು ರೇವಣ್ಣ, A2 ಬಂದು ಪ್ರಜ್ವಲ್. ಈಗ ಅದೇ ಕೇಸ್ನಲ್ಲೇ 164 ಕೂಡ ಆಗಿದೆ, ಅತ್ಯಾಚಾರ ಕೇಸ್ ಕೂಡ ದಾಖಲಾಗಿದೆ. ಮತ್ತೊಂದು ಕಡೆ KR ನಗರದಲ್ಲಿ ಒಂದು ದೂರು ದಾಖಲಾಗಿದೆ. ಇದೆಲ್ಲವನ್ನು ನೋಡ್ತಾ ಇದ್ದರೆ ನಿರೀಕ್ಷಣಾ ಜಾಮೀನು ಸಿಗೋ ಸಾಧ್ಯತೆ ಎಷ್ಟರ ಮಟ್ಟಿಗಿದೆ ರೇವಣ್ಣ ಅವ್ರಿಗೆ? ಖಂಡಿತ ಅರವಿಂದ್, ಯಾಕಂದ್ರೆ ನಿನ್ನೆ ನಿರೀಕ್ಷಣಾ ಜಾಮೀನಿಗೆ ಅರ್ಜಿಯನ್ನ HD ರೇವಣ್ಣ ಅವರ ಪರ ವಕೀಲರು ಸಲ್ಲಿಕೆಯನ್ನ ಮಾಡ್ತಾರೆ. ಜೊತೆಗೆ ವಾದವನ್ನ ಮಂಡನೆ ಮಾಡೋ ಸಂದರ್ಭದಲ್ಲಿ ನಮಗೆ ಮಧ್ಯಂತರ ನಿರೀಕ್ಷಣಾ ಜಾಮೀನನ್ನ ಕೊಡಬೇಕು ಅಂತೇಳಿ ಮನವಿಯನ್ನ ಮಾಡುವಂಥದ್ದು. ಆ ಸಂದರ್ಭದಲ್ಲಿ ನ್ಯಾಯಾಧೀಶರೇ ಖುದ್ದಾಗಿ ಕೇಳ್ತಾರೆ, ಇದು ಬೇಲೆಬಲ್ ಅಫೆನ್ಸ್ ಆಗಿರುವಂಥದ್ದು. ಯಾಕೆಂದ್ರೆ 7 ವರ್ಷಕ್ಕಿಂತ ಕೆಳಪಟ್ಟಂತ ಶಿಕ್ಷೆ ಪ್ರಮಾಣ ಇರುವಂತ ಸೆಕ್ಷನ್ಗಳು ಇವು. ಆ ಹಿನ್ನೆಲೆಯಲ್ಲಿ ನೀವು ನಿರೀಕ್ಷಣಾ ಜಾಮೀನಿಗೆ ಯಾಕೆ ಅರ್ಜಿಯನ್ನ ಸಲ್ಲಿಕೆಯನ್ನ ಮಾಡಿದ್ರಿ? ರೆಗ್ಯುಲರ್ ಕೋರ್ಟ್ ನಲ್ಲಿ ಇದನ್ನ ಡೀಲ್ ಮಾಡಬಹುದಿತ್ತು, ರೆಗ್ಯುಲರ್ ಕೋರ್ಟ್ ಅಲ್ಲೇ ನೀವು ಜಾಮೀನನ್ನ ಪಡ್ಕೊಳ್ಬಹುದಿತ್ತು. ನಿರೀಕ್ಷಣಾ ಜಾಮೀನಿನ ಅವಶ್ಯಕತೆ ಏನಿದೆ ಅಂತ ಹೇಳಿ ನ್ಯಾಯಾಧೀಶರು ವಕೀಲರಿಗೆ ಪ್ರಶ್ನೆಯನ್ನ ಮಾಡ್ತಾರೆ. ಪ್ರಶ್ನೆಯನ್ನ ಮಾಡಿದಾಗ ಏನು ರೇವಣ್ಣ ಪರ ವಕೀಲರು ಒಂದು ಮಾಹಿತಿಯನ್ನ ನೀಡುವಂಥದ್ದು, ಇದು ರಾಜಕೀಯವಾಗಿ ಬೇರೆ ಬೇರೆ ರೀತಿಯ ಪ್ರಕರಣವನ್ನ ತೆಗೆದುಕೊಂಡು ಹೋಗೋ ಪ್ರಯತ್ನಗಳು ಕೂಡ ನಡೀತಾ ಇದೆ ಮತ್ತು SIT ಅಧಿಕಾರಿಗಳನ್ನ ರಾಜಕೀಯ ಪ್ರೇರಿತವಾಗಿ ತನಿಖೆಯನ್ನ ಮಾಡಲಿಕ್ಕೆ ಒತ್ತಡವನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ರೇವಣ್ಣ ಅವರ ವಿರುದ್ಧವೇ ಅತ್ಯಾಚಾರ ಪ್ರಕರಣವನ್ನ ದಾಖಲು ಮಾಡಕ್ಕೆ ಒಂದಷ್ಟು ಪ್ರಯತ್ನಗಳನ್ನ ಮಾಡಲಾಗ್ತಾ ಇದೆ. ಆ ಹಿನ್ನೆಲೆಯಲ್ಲಿ ಮಧ್ಯಂತರ ನಿರೀಕ್ಷಣಾ ಜಾಮೀನನ್ನ ಕೊಡಿ ಅಂತ ಹೇಳಿ ಒಂದು ಮನವಿಯನ್ನ ಮಾಡ್ತಾರೆ. ಮನವಿಯನ್ನ ಮಾಡಿದ ಸಂದರ್ಭದಲ್ಲಿ ಅದಕ್ಕೆ ಏನು ನ್ಯಾಯಾಧೀಶರು ಒಂದು ಹೇಳಿಕೆಯನ್ನು ಕೊಡುವಂಥದ್ದು ಮತ್ತು SIT ಅಧಿಕಾರಿಗಳು ಈ ಪ್ರಕರಣದಲ್ಲಿ ಯಾವ ರೀತಿಯ ನಡೆಯನ್ನು ತೆಗೆದುಕೊಳ್ತಾ ಇದ್ದಾರೆ, ಜೊತೆಗೆ ಅದಕ್ಕೆ ಆಕ್ಷೇಪಣೆಯನ್ನ ಯಾವ ರೀತಿಯಲ್ಲಿ ಸಲ್ಲಿಕೆ ಮಾಡ್ತಾರೆ ಅಂತೇಳಿ ಕುತೂಹಲ ಇದೆ. ನಾಳೆ ಅವರಿಗೆ ಆಕ್ಷೇಪಣೆ ಸಲ್ಲಿಸಲಿಕ್ಕೆ ಮತ್ತು ವಾದವನ್ನ ಮಾಡಲಿಕ್ಕೆ ಒಂದು ಅವಕಾಶವನ್ನು ಮಾಡಿಕೊಡ್ತೀನಿ ಅಂತ ಹೇಳಿದ್ರು. ಅದೇ ರೀತಿಯಲ್ಲಿ ಇವತ್ತು 11:30ಕ್ಕೆ ಅವರ ಅರ್ಜಿ ವಿಚಾರಣೆ, ನಿರೀಕ್ಷಣಾ ಜಾಮೀನಿನ ಅರ್ಜಿ ವಿಚಾರಣೆ ಇವತ್ತು ನಿಗದಿಯಾಗಿರುವಂಥದ್ದು. 11:30ಕ್ಕೆ SIT ಪರ SPP ಜಗದೀಶ್ ಅವರು ಒಂದು ಆಕ್ಷೇಪಣೆಯನ್ನ ಸಲ್ಲಿಕೆ ಮಾಡ್ತಾರೆ. ಜೊತೆಗೆ ಆಕ್ಷೇಪಣೆಯಲ್ಲಿ ಒಂದಷ್ಟು ಮಾಹಿತಿಗಳನ್ನು ಕೂಡ ನೀಡುವಂಥದ್ದು. ಯಾಕೆಂದ್ರೆ ನೋಟಿಸ್ ನಲ್ಲಿ ಕೊಟ್ಟಂತೆ ನೀವು ಏನಾದ್ರೂ ಸಾಕ್ಷ್ಯನ ನಾಶ ಮಾಡುವಂಥದ್ದು ಮತ್ತು ಸಾಕ್ಷ್ಯ ಮೇಲೆ ಒತ್ತಡವನ್ನು ಬೀರುವಂತ ಏನು ಪ್ರಯತ್ನ ಏನಾದ್ರೂ ಮಾಡಿದ್ರೆ ನಿಮ್ಮನ್ನ ಬಂಧಿಸ್ತೀವಿ ಅಂತೇಳಿ ನೋಟಿಸ್ ನಲ್ಲಿ ಉಲ್ಲೇಖವನ್ನ ಮಾಡಿದ್ರು. ಅದೇ ರೀತಿಯಲ್ಲಿ ಈಗ ಮತ್ತೊಬ್ಬ ಸಂತ್ರಸ್ತೆ ಮತ್ತು ಸಾಕ್ಷಿ ಅಂತೇಳಿ ಹೇಳಾಗ್ತಾ ಇರುವಂತ ಒಬ್ಬ ಮಹಿಳೆ ನಾಪತ್ತೆ ಆಗಿರುವಂತದ್ದು. ಆ ವಿಚಾರವಾಗಿ ಈಗ ರೇವಣ್ಣ ಅವರ ವಿರುದ್ಧ ಕೂಡ ಒಂದು FIR ದಾಖಲಾಗಿದೆ. ಆ ಹಿನ್ನೆಲೆಯಲ್ಲಿ ಬೇರೆ ಬೇರೆ ರೀತಿಯ ಬೆಳವಣಿಗೆಗಳಾಗ್ತವೆ ಮತ್ತು ನಿರೀಕ್ಷಣಾ ಜಾಮೀನಿಗೆ ಇದೊಂದು ದೊಡ್ಡ ಪ್ರಭಾವವನ್ನು ಬೀರುವಂತ ಸಾಧ್ಯತೆಗಳಿರುವಂತದ್ದು. ಜೊತೆಗೆ ಇದನ್ನೇ ಮೇನ್ ಪಾಯಿಂಟ್ ಆಗಿ ಇಟ್ಕೊಂಡು SIT ಅಧಿಕಾರಿಗಳು ಮತ್ತು SIT ಪರ ವಕೀಲರು ಇವತ್ತು ವಾದವನ್ನ ಮಂಡನೆ ಮಾಡ್ತಾರೆ. ಅದನ್ನ ನ್ಯಾಯಾಲಯ ಯಾವ ರೀತಿಯಲ್ಲಿ ಪುರಸ್ಕರಿಸ್ತದೆ ಮತ್ತು ನ್ಯಾಯಾಲಯ ಇದನ್ನ ಯಾವ ರೀತಿಯಲ್ಲಿ ತೆಗೆದುಕೊಳ್ಳುತ್ತೆ ಮತ್ತು ಅವರನ್ನ ಅದಕ್ಕೆ ನಿರೀಕ್ಷಣಾ ಜಾಮೀನಿಗೆ ಯಾವ ಆದೇಶವನ್ನ ಕೊಡುತ್ತೆ ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಕುತೂಹಲವನ್ನ ಮೂಡಿಸಿರುವಂತದ್ದು. ಓಕೆ ಮುರಳಿ, ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿಗೆ ಧನ್ಯವಾದ. ಸಾಮಾನ್ಯವಾಗಿ ಆರೋಪಿಗಳಿಗೆ ಕೋರ್ಟ್ ಜಾಮೀನು ನಿರಾಕರಿಸೋದಕ್ಕೆ ಕಾರಣ ಏನಂತಂದ್ರೆ ಇವರು ಪ್ರಭಾವಿಗಳಾಗಿದ್ದಾರೆ, ಸಾಕ್ಷಿಗಳನ್ನು ನಾಶಪಡಿಸ್ತಾರೆ ಅನ್ನೋ ಕಾರಣಕ್ಕೋಸ್ಕರ ವಕೀಲರು ಕೂಡ ಅದನ್ನೇ ಹೇಳ್ತಾರೆ.
ಆದರೆ ಈಗಾಗಲೇ ಒಂದು ಕೇಸು ಕಿಡ್ನ್ಯಾಪ್ ಕೇಸ್ ದಾಖಲಾಗಿರೋದ್ರಿಂದ ಆ ವಿಡಿಯೋದಲ್ಲಿರ್ತಕ್ಕಂಥ ಮಹಿಳೆ ಏನಲ್ಲಾಗಿರ್ತಕ್ಕಂಥ ಮಹಿಳೆ ಈಗ ಅವರು ನಾಪತ್ತೆ ಆಗಿದ್ದಾರೆ ಅಂತ ಮಗ ಕಂಪ್ಲೇಂಟ್ ಕೊಟ್ಟಿರೋದ್ರಿಂದ ಇದನ್ನೇ ಮುಂದಕ್ಕಿಡ್ತಾರೆ. ಎಕ್ಸಾಂಪಲ್ ನೋಡಿ, ಆಲ್ರೆಡಿ ಒಂದು ಕೇಸ್ ಆಗಿದೆ, ನೀವು ಹೆಂಗೆ ಜಾಮೀನು ಕೊಡ್ತೀರಾ ಅಂತ. ಹಾಗಾಗಿ ಆ ಜಾಮೀನು, ನಿರೀಕ್ಷಣಾ ಜಾಮೀನು ಸಿಗೋ ಸಾಧ್ಯತೆ ಗೊತ್ತಿಲ್ಲ, ನ್ಯಾಯಾಧೀಶರ ವಿವೇಚನೆಗೆ ಬಿಟ್ಟಂಥದ್ದು. ನೋಡೋಣ ಏನಾಗುತ್ತೆ ಡೆವಲಪ್ಮೆಂಟ್ ಅಂತ.